ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ಇದೆ ನಾಳೆ. ಹಾಗಾಗಿ ಯಾವ ರೀತಿಯಲ್ಲಿ ನಾವು ಗಣೇಶನಿಗೆ ಪೂಜೆಯನ್ನು ಮಾಡ್ಕೊಳ್ಬೇಕು, ಈ ಕಾರ್ತಿಕ ಮಾಸದ ವಿಶೇಷವಾಗಿ ಬಂದಿರುವಂಥ ಒಂದು ಸಂಕಷ್ಟಹರ ಚತುರ್ಥಿ ಅಂತಲೇ ಹೇಳಬಹುದು. ಹಾಗಾಗಿ ಇದು ನಮಗೆ ನೀವು ಸೋಮವಾರ ಮಾಡಬೇಕಾ ಮಂಗಳವಾರ ಮಾಡಬೇಕಾ ಅನ್ನೋಂಥದ್ದು ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಅದನ್ನು ನಾನು ಯಾವ ಟೈಮಿಂಗ್ಸು ಯಾವ ಒಂದು ಸಮಯ ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಗಣೇಶನಿಗೆ ಯಾವ ರೀತಿ ಒಂದು ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ನಾವು ಕಾರ್ತಿಕ ಮಾಸದಲ್ಲಿ ಈ ಗಣೇಶನಿಗೆ ಈ ಒಂದು ವಸ್ತುಗಳನ್ನು ಅರ್ಪಿಸಿದ್ದೇ ಆದರೆ ನಮ್ಮ ಒಂದು ದಾಂಪತ್ಯದ ಸಮಸ್ಯೆ ಆಗಿರಬಹುದು, ಮತ್ತು ನೀವೇನೇ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಅದು ವಿಘ್ನ ಅನ್ನೋಂಥದ್ದು ಬರ್ತಾ ಇರುತ್ತದೆ. ನಾವು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಅರ್ಧದಲ್ಲೇ ನಿಂತ್ಕೊಂಡಿರುತ್ತೆ, ಕೋರ್ಟ್ ಕೇಸು ತುಂಬ ವರ್ಷಗಳಿಂದ ಹೇಳ್ಕೊಂಡು ಬರ್ತಾನೇ ಇದೆ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ಕಾರ್ತಿಕ ಮಾಸದ ಸಂಕಷ್ಟಹರ ಚತುರ್ಥಿ ದಿವಸ ನೀವು ಸಣ್ಣದಾಗಿ ಉಪವಾಸ ಒಂದು ಆಚರಣೆಯನ್ನು ಮಾಡಿಕೊಂಡು ಗಣೇಶನಿಗೆ ಪೂಜೆ ಮಾಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ದೊರೆಯುತ್ತೆ. ಮತ್ತು ನಿಮ್ದು ಎಂಥದ್ದೇ ಒಂದು ವಿಘ್ನಗಳು ಬಂದು ಕೆಲಸಗಳು ನಿಂತೋಗಿದ್ರು ಕೂಡ ಮತ್ತೆ ಪುನಃ ಆರಂಭವಾಗುತ್ತೆ ಅಂತಲೇ ಹೇಳಬಹುದು. ಹಾಗಾಗಿ ಬನ್ನಿ ಇವಾಗ ಯಾವ ಒಂದು ಏನೇನೆಲ್ಲ ಪೂಜೆಗಳನ್ನ ಮಾಡಬೇಕು ಅವತ್ತಿನ ದಿವಸ ಅಂಥೇಳಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಕೈಯಲ್ಲಿ ಉಪವಾಸವನ್ನು ಮಾಡೋದಕ್ಕೆ ಆಗೋದಿಲ್ಲ, ಆದರೂ ಕೂಡ ನಾವು ಹೇಗೆ ಪೂಜೆಯನ್ನು ಮಾಡೋದು ಅನ್ನೋದನ್ನ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಯಾರಿಗೆಲ್ಲ ಇವಾಗ ಒಂದು ಅನಾರೋಗ್ಯದ ಸಮಸ್ಯೆ ಇರುತ್ತೆ ಅವ್ರ ಕೈಯಲ್ಲಿ ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂಥವರು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮಗೆ ಇದು ನವಂಬರು 18ನೇ ತಾರೀಕು ನಮಗೆ ಸಂಕಷ್ಟಹರ ಚತುರ್ಥಿ ಅನ್ನೋದು ಬಂದಿದೆ. ಅಂಗಾಕರ ಚತುರ್ಥಿ ಅಂಥೇಳಿನೇ ಕರೀತಾರೆ. ಹಾಗಾಗಿ ಅವತ್ತಿನ ದಿವಸ ಉಪವಾಸ ಯಾರಿಗೆಲ್ಲ ಆಚರಣೆಯನ್ನು ಮಾಡೋದಕ್ಕೆ ಆಗೋದಿಲ್ವಲ್ಲ, ಅವತ್ತಿನ ದಿವಸ ನೀವು ಸಾತ್ವಿಕ ಆಹಾರ ಅಂತಂದರೆ ಇವಾಗ ನೀವು ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಮನೆಗೆ ತಂದು ಆಗಿರಬಹುದು, ಔಟ್ಸೈಡ್ ತಿನ್ನೋದು ಅವತ್ತಿನ ಒಂದು ದಿವಸ ನೀವು ಸೋಮವಾರ ದಿವಸ ಈ ಕಾರ್ತಿಕ ಮಾಸದಲ್ಲಿ ಬಂದಿರೋದು ತುಂಬ ಅಂದರೆ ತುಂಬ ವಿಶೇಷ. ಅದನ್ನು ನೀವು ಮನೆಗೂ ತರೋದಕ್ಕೆ ಹೋಗಬೇಡಿ, ತಿನ್ನೋದಕ್ಕೂ ಸಹ ಹೋಗಬೇಡಿ. ಅವತ್ತು ಒಂದು ದಿವಸ ನೀವು ಅದನ್ನೊಂದು ಪಾಲನೆಯನ್ನು ಮಾಡ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ತಿಂದಿರೋ ಅವತ್ತಿನ ದಿವಸ ನೀವು ಮನೆಯಲ್ಲಿ ಗಣೇಶನಿಗೆ ಒಂದು ಉಪವಾಸ ಇದ್ದು ಆಚರಣೆ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಮಗಂತಲೇ ಹೇಳಬಹುದು. ಮತ್ತು ನಮಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ, ನಾವೇನಪ್ಪ ಮಾಡಬೇಕು ಅಂತಂದರೆ ನೋಡಿ, ನೀವು ಹಾಲು ಹಣ್ಣು ತಿಂದು ನೀವು ಉಪವಾಸವನ್ನು ಆಚರಣೆಯನ್ನು ಮಾಡ್ಬೋದು. ಸಾತ್ವಿಕ ಆಹಾರ ಏನಂತಂದರೆ ಮಾಂಸವನ್ನು ಬಳಸೋ ಹಾಗಿಲ್ಲ. ಹಾಗಾಗಿ ನೀವು ಚಪಾತಿ ರೈಸು ನಿಮಗೆ ಬೇಕು ಅಂತಂದರೆ ತಿನ್ಬಹುದು, ಇಲ್ಲ ಅಂತಂದರೆ ನೀವು ಸಾತ್ವಿಕವಾಗಿರೋ ಆಹಾರನ ತೆಗೆದುಕೊಳ್ಬಹುದು. ಇವಾಗ ಫ್ರೂಟ್ ಸಲಾಡ್ ಆಗಿರ್ಬೋದು, ಮತ್ತು ಹಾಲಾಗಿರ್ಬೋದು, ಸಿಹಿ ಅವಲಕ್ಕಿ ಆಗಿರ್ಬೋದು, ಈ ರೀತಿ ಮತ್ತು ಕಡಲೆಕಾಳು ಉಸುಳಿ ಆಗಿರ್ಬೋದು, ಈ ರೀತಿ ನೀವು ತಿಂದ್ಕೊಂಡು ಅವತ್ತಿನ ಉಪವಾಸವನ್ನು ನೀವು ಆಚರಣೆಯನ್ನು ಮಾಡ್ಕೊಳ್ಬಹುದು. ನೀವು ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇದೆ, ನಾವು ಉಪವಾಸ ಇದ್ದೇ ನಾವು ಸಂಕಷ್ಟ ವ್ರತವನ್ನು ಮಾಡ್ತೀವಿ ಅನ್ನೋವಂಥವ್ರು ನಮಗೆ ಚಂದ್ರ ಉದಯ ಆಗೋವರೆಗೂ 18ನೇ ತಾರೀಕು ನಮಗೆ ಚಂದ್ರ ಉದಯ ಆಗೋವರೆಗೂ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು. ಸಂಕಷ್ಟಹರ ಚತುರ್ಥಿನ ನಾವು ಯಾವಾಗ ಮುಗಿಸ್ಬೇಕಪ್ಪ ಅಂದರೆ ಚಂದ್ರನನ್ನು ನೋಡಿ, ಚಂದ್ರನಿಗೆ ನಾವು ಐಕ್ಯವಂತಂದರೆ ನೀರನ್ನು ಹಾಕಿ ಅಲ್ಲಿವರೆಗೂ ನಾವು ಚಂದ್ರನಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ನಾವು ನಮ್ಮ ಒಂದು ನಾವು ಏನು ಇವಾಗ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತೀವಲ್ಲ, ಉಪವಾಸವನ್ನೆಲ್ಲ ಮಾಡಿರ್ತೀವೋ ಆವಾಗ ನಮ್ಮದು ಪೂಜೆ ಅನ್ನೋಂಥದ್ದು ಕೊನೆಗೊಳ್ಳುತ್ತೆ. ನೀವು ಚಂದ್ರನನ್ನು ನೋಡಿ ಚಂದ್ರನಿಗೆ ನೀರನ್ನು ಅರ್ಪಿಸಿಬಿಟ್ಟೆ ನೀವು ಒಂದು ಸಂಕಷ್ಟಹರ ಚತುರ್ಥಿಯನ್ನು ನೀವು ಅವತ್ತಿನ ದಿವಸ ಮುಗಿಸ್ಕೊಳ್ಬೇಕಾಗತ್ತೆ. ನೀವು ಅವತ್ತಿನ ದಿವಸ ಗಣೇಶನಿಗೆ ಏನೇನೆಲ್ಲ ಅರ್ಪಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಗಣೇಶನಿಗೆ ಕಡಲೆಕಾಳು ಹಾರ ಆಗಿರಬಹುದು, ಮತ್ತು ಮೋದಕ ಆಗಿರಬಹುದು, ಮತ್ತು ಕೆಂಪು ಎಕ್ಕದ ಹೂವು ಆಗಿರಬಹುದು, ಮತ್ತು ತುಂಬೆ ಹೂವು ಸಿಕ್ಕಿದ್ರೂ ಸಹ ಆಯಿತು. ಮತ್ತು ನೀವು ಗಣೇಶನಿಗೆ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಅರ್ಪಿಸೋದಕ್ಕೆ ಹೋಗಬಾರ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏಕೆ ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಮತ್ತು ಗರಿಕೆ ಆಗಿರಬಹುದು, ಮತ್ತು ನೀವು ತುಂಬೆ ಹೂವು ಸಿಕ್ಕಿದ್ರೆ, ಮತ್ತು ಮಲ್ಲಿಗೆ ಹೂವು, ಗಣೇಶನಿಗೆ ಲಡ್ಡು ಕೂಡ ಆಗಿರಬಹುದು, ಮತ್ತು ಕೆಂಪು ಕಲ್ಲು ಸಕ್ಕರೆ, ಮತ್ತು ಹಸೆ ಹಾಲು, ಬಾಳೆಹಣ್ಣು, ಈ ರೀತಿ ನೀವು ಗಣೇಶನಿಗೆ ನೈವೇದ್ಯವಾಗಿ ಬಳಸಬಹುದು. ಕಡಲೆಕಾಳಿನ ಹಾರವನ್ನು ಮಾಡಿ ಕಡುಬಿನ ಹಾರವನ್ನು ಮಾಡಿ ಇಲ್ಲ ಅಂತಂದರೆ ನೀವು ಗರಿಕೆಯ ಹಾರವನ್ನು ಹಾಕಿ, ಮತ್ತು ಬಿಳಿ ಎಕ್ಕದ ಹೂವು ಇರುತ್ತಲ್ವ, ಅದು ಹಂಗೆ ಮೊಗ್ಗಿನ ರೀತಿ ಇರುತ್ತೆ, ಅದನ್ನು ತಂದು ನೀವು ಹಾರವನ್ನು ಮಾಡಿ ಹಾಕಬಹುದು. ಗಣೇಶನಿಗೆ ಮಲ್ಲಿಗೆ ಹೂವನ್ನು ಸಹ ಅರ್ಪಿಸಬಹುದು. ನಿಮ್ಮ ಕೈಯಲ್ಲಿ ಹಾರ ಮಾಡೋಕ್ಕಾಗಿಲ್ಲ ಅಂದರೆ ಈ ವಸ್ತುಗಳನ್ನು ಒಂದೊಂದಾದರೂ ನೀವು ಸಹ
ಗಣೇಶನಿಗೆ ಅರ್ಪಿಸೋದ್ರಿಂದ ನಿಮ್ದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಿಮಗೆ ಟೈಮಿಂಗ್ಸ್ ಅನ್ನೋವಂಥದ್ದು ಸಹ ನಾನು ಯಾವಾಗ ನಿಮಗೆ ಚಂದ್ರ ಉದಯ ಆಗ್ತಾನೆ ಅನ್ನೋ ಟೈಮಿಂಗ್ಸ್ ಕೂಡ ನಾನಿಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವೆಲ್ಲ ಅಂದರೆ ಸ್ಕ್ರೀನ್ಶಾಟ್ ಮಾಡಿ ನೀವು ಅದನ್ನು ಟೈಮಿಂಗ್ಸನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ವಿಡಿಯೋದಲ್ಲಿ ನೋಡ್ತೀವಿ ಅಂದರೆ ಮತ್ತೆ ಪುನಃ ಹಚ್ಕೊಂಡು ನೋಡಿಬಿಟ್ಟು ನೀವು ಅದನ್ನು ಪಾಲನೆಯನ್ನು ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ದೆ ಆದರೆ ನಿಮ್ಮ ಒಂದು ಮನೇಲಿ ಎಂಥದ್ದೇ ಒಂದು ಸಂಕಷ್ಟಗಳು ಎದುರಾಗಿದ್ದರೂ ಕೂಡ ವಿಘ್ನ ವಿನಾಶಕನೇ ಗಣೇಶನು. ಅವನಿಗೆ ನಾವು ಸಂಕಷ್ಟರ ಚತುರ್ಥಿ ದಿವಸ ಉಪವಾಸ ಇದ್ದು ಆಚರಣೆ ಮಾಡೋದ್ರಿಂದ ಧನ ಕನಕ ನಮ್ಮದು ಎಲ್ಲ ಸುಖ ಸಮೃದ್ಧಿ ಅನ್ನುವಂಥದ್ದು ನಮಗೆ ದೊರೆಯುತ್ತಂತಲೇ ಹೇಳಬಹುದು. ಹಾಗಾಗಿ ಖಂಡಿತವಾಗ್ಲೂ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಕಾರ್ತಿಕ ಮಾಸದ ಗಣೇಶರ ಚತುರ್ಥಿಯನ್ನು ಖಂಡಿತವಾಗ್ಲೂ ಎಲ್ಲರೂ ಆಚರಣೆಯನ್ನು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಟೈಮಿಂಗ್ಸನ್ನು ಸಹ ಬಿಟ್ಟಿದ್ದೀನಿ. ಚಂದ್ರೋದಯ ಬಂದು ನಮಗೆ 7:34 ಆರಂಭವಾಗುತ್ತೆ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ನಿಮಗೆ ಡೌಟ್ಗಳಿದ್ದರೂ ಕೂಡ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.